ಅಮ್ನೋರ್ಗೆ 5 ವರ್ಷ ಕೆಂಡ ತುಂದಿರೋ ನಾನು ಈ ಸಲ ಅಮ್ನೋರ್ ಕೆಂಡ ನೋಡಿ ಕಣ್ ತುಂಬಿಕೊಳ್ಳೋಣ ಅಂತ ಬಂದಿದ್ದೆ. ಕಡೂರು ತಾಲೂಕು ಬೀರೂರಿನ ಇಂದಿರಾನಗರ ಬಳ್ಳಾರಿ ಕ್ಯಾಂಪ್ನಲ್ಲಿ ನೆಲೆಸಿರುವ ಶ್ರೀ ಗುಳ್ಳಮ್ಮ ದೇವಿ ಅಮ್ಮನವರ ಕೆಂಡ ಹಾಗೂ ಬಾನದ ಜಾತ್ರೆ ಪ್ರತಿ ವರ್ಷವೂ ಅದ್ದೂರಿಯಾಗಿ ನೆರವೇರುತ್ತಾ ಬರುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಮ್ಮನವರಿಗೆ ಮಂಗಳವಾರ ಬೆಳಗಿನ ಜಾವ ಕೆಂಡದ ಪೂಜೆಯನ್ನು ಹಮ್ಮಿಕೊಂಡಿದ್ರು. ನಾನು ಕೂಡ ಬಂದು ಅಮ್ಮನವ್ರನ್ನ ಕಣ್ ತುಂಬಿಕೊಂಡೆ. ಈ ಕಡೆ ಅಮ್ಮನವ್ರನ್ನ ಬೆಳಗಿನ ಜಾವ 4 ಗಂಟೆಗೆ ಕೆಂಡದ ಪೂಜೆಗೆ ಅಂತ ಅಮ್ಮನವ್ರನ್ನ ಮದ್ಲಿಂಗಿತ್ತಿ ಮಾಡ್ಕೊಂಡು ಗುಡಿ ಕಡೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ರು. ಅಮ್ಮನವ್ರನ್ನ ಗುಡಿ ಕಡೆ ಕರ್ಕೊಂಡು ಬಂದ್ರು. ಹಾಗೆ ಕೆಂಡದ ಪೂಜೆ ಕಾರ್ಯಕ್ರಮ ನೆರವೇರಿಸೋಕೆ ಎಲ್ಲ ತಯಾರಿ ಕೂಡ ಮಾಡ್ಕೊಂಡ್ರು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಹಲವಾರು ಭಕ್ತಾದಿಗಳು ಉಪವಾಸ ಇದ್ದು ಹರಕೆಯ ಮೂಲಕ ಕೆಂಡವನ್ನು ತುಳಿದು ಪೂಜೆಯನ್ನು ಸಲ್ಲಿಸುತ್ತಾರೆ. ಮುಂಚಿತವಾಗಿ ಎಲ್ಲ ದೇವರುಗಳು ಕೆಂಡ ತುಳಿದಾಗಬೇಕು. ತುಳಿದಾದ್ಮೇಲೆ ಎಲ್ಲ ಭಕ್ತಾದಿಗಳು ಯಾರ್ಯಾರೆಲ್ಲ ಉಪವಾಸ ಇದ್ದು ಅಮ್ಮನವ್ರಿಗೆ ಹರಕೆ ಸಲ್ಲಿಸಬೇಕು ಅಂತ ಇರ್ತಾರೆ ಅವ್ರನ್ನೂ ಕೂಡ ಕೆಂಡ ತುಳಿಯೋಕೆ ಅಂತ ಬಿಡ್ತಾರೆ. ಈ ಸಲ ಅಂತೂ ತುಂಬಾ ಜನ ಭಕ್ತಾದಿಗಳು ಅಮ್ಮನವ್ರಿಗೆ ಕೆಂಡ ತುಳಿದು ಪೂಜೆಯನ್ನು ಸಲ್ಲಿಸಿದ್ರು. ಅಮ್ಮನವ್ರಿಗೆ ಕೆಂಡ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಬೆಳಗಿನ ಜಾವ ಅಮ್ಮನವ್ರಿಗೆ ಕೆಲವೊಂದು ಏರಿಯಾಗಳಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಕರ್ಕೊಂಡ್ ಬರ್ತಾರೆ. ಕೊನೆಯದಾಗಿ ಅಮ್ಮನವರ ಅದ್ದೂರಿಯಾದ ಮೆರವಣಿಗೆ ನಮ್ಮ ಏರಿಯಾಕ್ಕೂ ಕೂಡ ಬಂತು. ನಮ್ಮ ಜನಗಳು ಅಂತೂ ಅಮ್ಮನವ್ರಿಗೆ ಪೂಜೆ ಮಾಡಿಸಿ ದೇವ್ರನ್ನ ಕಣ್ ತುಂಬಿಕೊಳ್ಳೋಕೆ ಅಂತಾನೆ ಕಾಯ್ತಿದ್ರು. ನಾವು ಕೂಡ ಅಮ್ಮನವ್ರಿಗೆ ಪೂಜೆ ಮಾಡಿಸಿದ್ವಿ. ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಅಮ್ಮನವ್ರಿಗೆ ಕೋಳಿ ಕುಯಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಆಗ್ಲೇ ಇಲ್ಲಿ ದೇವರಿಗೆ ಕೋಳಿ ಮತ್ತೆ ಕುರಿ ಎಲ್ಲ ಕಡಿಯೋಕೆ ರೆಡಿ ಮಾಡ್ಕೊಳ್ತಿದ್ರು. ಈ ವಿಡಿಯೋನ ಅಮ್ಮನವ್ರಿಗೆ 2 ಪದ ಹೇಳ್ತಾ ಇಲ್ಲಿಗೆ ಮುಗಿಸ್ತಿದ್ದೀನಿ.